ಗಂಡು ಮೆಟ್ಟಿದ ನಾಡು ಗಂಡುಗಲಿಗಳ ಬೀಡಿನ ಗಂಡೆದೆಯ ಗಂಡುಗಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಸೂರ್ಯಚಂದ್ರರಿರುವವರೆಗೂ ಅಜರಾಮರವಾಗಿ ನೆನಪಿರಬಲ್ಲ ದೇಶಪ್ರೇಮಿ ಮಹಾಪರಾಕ್ರಮಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ನಮಸ್ಕಾರ ಸ್ನೇಹಿತರೆ, ಇವತ್ತು ಒಂದು ಅದ್ಭುತ ಸ್ಥಳವನ್ನು ನೋಡೋಣ. ಅದು ಯಾವ್ದಂದ್ರೆ ಸಂಗೊಳ್ಳಿ ರಾಯಣ್ಣ ಅವರ ರಾಕ್ ಗಾರ್ಡನ್ ಅಥವಾ ಶಿಲ್ಪವನ. ಇದು ಇರೋದು ಬೆಳಗಾವಿಯಿಂದ ಸುಮಾರು 60 ಕಿಲೋಮೀಟರ್ ಬೈಲಹೊಂಗಲ ತಾಲೂಕಿನ ಸಂಗೊಳ್ಳಿ ಗ್ರಾಮದಲ್ಲಿ. ಇದು ಸಂಗೊಳ್ಳಿ ರಾಯಣ್ಣ ಅವರ ಹುಟ್ಟೂರೆಲ್ಲ ಇದೆ. ಇಲ್ಲಿ ಒಂದು ಸುಮಾರು 10 ಎಕರೆ ಜಮೀನಲ್ಲಿ ಈ ರಾಕ್ ಗಾರ್ಡನ್ ನಿರ್ಮಿಸಿದ್ದಾರೆ. 2024ರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರು ಉದ್ಘಾಟಿಸಿದ್ದಾರೆ ಇದನ್ನ. ಇಲ್ಲಿ ನಾವು ಸಂಗೊಳ್ಳಿ ರಾಯಣ್ಣ ಅವರ ಜೀವನ ಹೆಂಗಿತ್ತು, ಹುಟ್ಟಿನಿಂದ ಕೊನೆವರೆಗೂ ಅವರ ಜೀವನ ಚರಿತ್ರೆಯನ್ನು ನೋಡಬಹುದು. 18ನೇ ಶತಮಾನದ ಐತಿಹಾಸಿಕ ಹಿನ್ನೆಲೆ ಇರುವ ಕಿತ್ತೂರ ಸಂಸ್ಥಾನಕ್ಕೆ ಸೇರಿದ ಸಂಗೊಳ್ಳಿಯ ನಿಸ್ವಾರ್ಥ ಜೀವಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಪುಣ್ಯಭೂಮಿಯ ಮಾನ ಪ್ರಾಣ ರಕ್ಷಣೆಗಾಗಿ ಗುಲಾಮಗಿರಿಯ ವಿರುದ್ಧ ಬಂಡೆದ್ದು ದಂಡು ಸೇರಿಸಿ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾದ ಗೆರಿಲ್ಲಾ ತಂತ್ರದ ರೂವಾರಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಆಕ್ಚುಲಿ ಇಂಥ ಜಾಗಗಳೇ ಫೇಮಸ್ ಆಗ್ಬೇಕು ಹೆಚ್ಚಾಗಿ. ಯಾಕಂದ್ರೆ ಇಲ್ಲಿ ಜಾಸ್ತಿ ಅಂದ್ರೆ ಮಕ್ಕಳನ್ನ ಕರ್ಕೊಂಡ್ ಬರ್ಬೇಕು. ಅವ್ರಿಗೆ ಇಂಥ ಪ್ಲೇಸಸ್ ತೋರ್ಸೋದ್ರಿಂದ ಅವರಲ್ಲಿ ದೇಶ ಪ್ರೇಮ ಹೆಚ್ಚಾಗುತ್ತೆ. ಮತ್ತೆ ಅವರು ಯಾವುದೋ ಒಂದು ಕಥೆನ ಅಥವಾ ಈ ತರ ಏನೋ ಸ್ಟೋರಿ ಕೇಳೋದ್ರಿಂದ, ಈ ತರ ಇಲ್ಲಿ ಬಂದು ಲೈವ್ ಆಗಿ ನೋಡೋದ್ರಿಂದ ದೇಶ ಪ್ರೇಮ ಇನ್ನೂ ಜಾಸ್ತಿಯಾಗಿ ಬೆಳೆಯುತ್ತೆ. ವೀರ ಪರಾಕ್ರಮಗಳಿಂದ ಬ್ರಿಟಿಷರ ವಿರುದ್ಧ ಹೋರಾಡಿ ಕಿತ್ತೂರಿಗೆ ಮೊದಲ ಜಯ ತಂದುಕೊಟ್ಟ ಕಿತ್ತೂರ ಚೆನ್ನಮ್ಮಳ ಬಲಗೈ ಬಂಟ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಇಲ್ಲಿ ರಾಯಣ್ಣನ ಜೀವನ ಚರಿತ್ರೆ ಮತ್ತು ಕಿತ್ತೂರು ಚೆನ್ನಮ್ಮಳ ಜೀವನ ಚರಿತ್ರೆ ಸಾರುವ 1600ಕ್ಕೂ ಹೆಚ್ಚು ಮೂರ್ತಿಗಳನ್ನು ವಿನ್ಯಾಸಗೊಳಿಸಲಾಗಿದೆ. ಕಿತ್ತೂರು ಕೋಟೆ, ರಾಯಣ್ಣ ಹೋರಾಡಿದ ಮೂರ್ತಿಗಳು, ಕುಸ್ತಿ ಮೈದಾನ, ದರ್ಬಾರ್ ಹಾಲ್, ಯುದ್ಧದ ಸನ್ನಿವೇಶಗಳು, ಸುಂಕ ಪಾವತಿ ಮಾಡದಿದ್ದಕ್ಕಾಗಿ ರಾಯಣ್ಣನ ತಾಯಿ ಮೇಲೆ ಬೀಸುವ ಕಲ್ಲು ಉರಿಸಿದ್ದು, ಡೋರಿ ಬೆಣಚಿ ಹಳ್ಳದಲ್ಲಿ ಮೋಸದಿಂದ ರಾಯಣ್ಣನನ್ನು ಹಿಡಿಸಿದ್ದು, ಕೊನೆಗೆ ನಂದಗಡದಲ್ಲಿ ರಾಯಣ್ಣ ಸೇರಿದಂತೆ ತನ್ನ 7 ಜನರ ಸಂಗಡಿಗರನ್ನು ಗಲ್ಲಿಗೇರಿಸಿದ ಕ್ಷಣಗಳು ನೋಡುಗರ ಮೈಯನ್ನು ನಿಜವಾಗ್ಲೂ ರೋಮಾಂಚನಗೊಳಿಸುತ್ತದೆ. ಕನ್ನಡಿಗರ ಮಾನಾಭಿಮಾನ ನಿನ್ನಂತ ಕಜ್ಜಿನಾಗಿ ಏನ್ ಗೊತ್ತೈತಿ? ಇದು ಕೆಚ್ಚದ ಕಲಿಗಳ ಬೀಡೈತಿ, ಅಂಜಿಕೆ ಎಂಬುದರಿದಿರ ನಾಡೈತಿ. ಕಿತ್ತೂರು ದೇಶಾಭಿಮಾನ ಸ್ವಾಭಿಮಾನದ ಗೂಡೈತಿ. ಇಂಥ ನಾಡ್ಗ ನೀನು ಜೀವ ಭಯ ತೋರಿಸ್ತಿ. ವಿಶೇಷ ಏನಂದ್ರೆ ರಾಯಣ್ಣ ಹುಟ್ಟಿದ ದಿನವೇ ನಮ್ಮ ಭಾರತ ದೇಶ ಸ್ವತಂತ್ರವಾಗಿದ್ದು ಮತ್ತು ರಾಯಣ್ಣನನ್ನು ಗಲ್ಲಿಗೇರಿಸಿದ ದಿನದಂದೇ ನಮ್ಮ ಭಾರತ ದೇಶ ಗಣರಾಜ್ಯವಾಗಿದ್ದು, ಇವರು ತಂದುಕೊಟ್ಟಿರೋ ಸ್ವಾತಂತ್ರ್ಯವನ್ನು ನಾವು ಎಷ್ಟರ ಮಟ್ಟಿಗೆ ಉಳಿಸ್ಕೊಂಡು ಹೋಗ್ತೀವಿ ಅನ್ನೋದು ಇಲ್ಲಿ ಮ್ಯಾಟರ್ ಆಗುತ್ತೆ. ಆಕ್ಚುಲಿ ದಯವಿಟ್ಟು ಒಂದ್ಸಾರಿ ಇಲ್ಲಿ ಬಂದು ನೋಡಿದ್ರೆ ಆಗಿನ ಕಾಲದ ನಿಜವಾದ ಕಷ್ಟಗಳು ಏನಂತ ಅರಿವಾಗುತ್ತೆ. ಹೀಗೆ ಸುಮಾರು ಹಲವಾರು ಯುದ್ಧದ ಸನ್ನಿವೇಶಗಳನ್ನು ಇಲ್ಲಿ ತೋರಿಸಿದ್ದಾರೆ. ನಿಜವಾಗ್ಲೂ ಇಲ್ಲಿ ಬಂದು ನೋಡಿದರೆ ಮೈ ರೋಮಾಂಚನವಾಗುತ್ತೆ. ಒಂದು ಕ್ಷಣ ನಾವೇ ಆ ಕಾಲದಲ್ಲಿ ಜೀವಿಸಿದ್ದೀವಿ ಅಂತ ಫೀಲ್ ಆಗುತ್ತೆ. ಆ ತರ ಒಂದು ಸನ್ನಿವೇಶಗಳನ್ನು ಇಲ್ಲಿ ಗೊಂಬೆಗಳ ಮುಖಾಂತರ ತೋರಿಸಿದ್ದಾರೆ. ಇದು ಸಮಾಜಕ್ಕೆ ನಿಜವಾಗ್ಲೂ ಒಂದು ಒಳ್ಳೆಯ ಕೊಡುಗೆ. ಜನವರಿ 26ರಂದು ಗಲ್ಲಿಗೇರಿದ ಸಂಗೊಳ್ಳಿ ರಾಯಣ್ಣನ ಕಳೇಬರವನ್ನು ಅಲ್ಲಿದ್ದ ಅವನ ಅಭಿಮಾನಿಗಳು ದೇವಲೋಕದ ಪಾರಿಜಾತ ಪುಷ್ಪಮಾಲೆಯಂತೆ ಎತ್ತುಕೊಂಡೊಯ್ದು ಸಮಾಧಿ ಮಾಡಿದರು. ಫಕೀರನ ವೇಷದಲ್ಲಿದ್ದ ರಾಯಣ್ಣನ ಆಪ್ತ ಸ್ನೇಹಿತ ಬಿಚ್ಚುಗತ್ತಿ ಚೆನ್ಬಸ್ಸು ಆ ಸಮಾಧಿ ಮೇಲೆ ಆಲದ ಸಸಿ ನೆಟ್ಟು ನೀರಾಕಿ ಬೆಳೆಸಿ ಅಲ್ಲೇ ವಾಸಿಸುತ್ತಾ ಇಹಲೋಕ ತ್ಯಜಿಸಿದ. ಅಂದಿನ ಆಲದ ಸಸಿ ಇಂದು ಬೆಳೆದು ದೊಡ್ಡ ಹೆಮ್ಮರವಾಗಿ ನಿಂತಿದೆ. ಇಂದಿಗೂ ರಾಯಣ್ಣನ ಭಕ್ತರು ಜಾತಿ ಮತ ಧರ್ಮಗಳ ಭೇದ ಭಾವವಿಲ್ಲದೆ ಹುಟ್ಟಿದರೆ ನಿನ್ನಂತ ಮಕ್ಕಳು ಹುಟ್ಟಲಿ ಎಂದು ತೊಟ್ಟಿಲು ಕಟ್ಟಿ ಹರಕೆ ಹೊತ್ತು ದೇವಮಾನವನಿಗೆ ಪೂಜೆ ಸಲ್ಲಿಸಿ ಫಲ ಸಿಗಲೆಂದು ಸೆರಗೊಡ್ಡಿ ಬೇಡುತ್ತಾರೆ. ರಾಷ್ಟ್ರಪ್ರೇಮಿ ಸಂಗೊಳ್ಳಿ ರಾಯಣ್ಣ ಮರಣವಾದ ಸುಮಾರು 116 ವರ್ಷಗಳ ನಂತರ ರಾಯಣ್ಣನ ನುಡಿಯಂತೆ ನಟ್ಟ ನಡು ರಾತ್ರಿಯಲ್ಲಿ ದೇಶ ಬಿಟ್ಟು ಹೋಗುವ ಪ್ರಸಂಗ ಬ್ರಿಟಿಷರಿಗೆ ಬಂದೊದಗಿತು.
ಕುತ್ತಿಗೆಗೆ ಹಗ್ಗ ಬೀಳೋ ಹೊತ್ತಿನಾಗು ಎದೆ ನಡಗದ ಹಾಂಗೆ ನಿಂತಿರೋ ಈ ನಿನ್ನ ಗುಂಡಿಗೆ ಎಂಥ ಗುಂಡಿಗೆನೋ ಯಪ್ಪ. ನಿನ್ನಂತೋನ್ನ ಹ್ಯಾಂಗ ಗಲ್ಲಿಗೆ ಹಾಕುತ್ತಾರೋ, ಹ್ಯಾಂಗ ಗಲ್ಲಿಗೆ ಹಾಕುತ್ತಾರೋ ಯಪ್ಪ. ಗಂಡು ಬೆಳಗಾವ್ ಜಿಲ್ಲಾದಾಗ ಬೈಲು ಹೊಂಗಲ್ ತಾಲೂಕು ಪೈಕಿ ಸಂಗೊಳ್ಳೊಂದು ಸಣ್ಣ ಹಳ್ಳಿ ಕಿತ್ತೂರು ನಾಡಾಗ ರಾಯಣ್ಣ ಹುಟ್ಟಿ ಬಂದು ರೋಗಣ್ಣವರ ಮನಿಯಾಗ ಮಹಾತಾಯಿ ಕೆಂಚೌನ್ ಹೊಟ್ಯಾಗ